ಅರಣ್ಯ ಪ್ರದೇಶದಲ್ಲಿ ಮೇಯಲು ಹೋದ ಮೇಕೆಯನ್ನು ವಶಕ್ಕೆ ಪಡೆದ ಅರಣ್ಯಾಧಿಕಾರಿಗಳ ನಡೆಯನ್ನು ಖಂಡಿಸಿ ತಹಶೀಲ್ದಾರ್ ಕಚೇರಿ ಎದುರು ಒಲೆಯನ್ನು ಹೂಡಿ ಅಡಿಗೆಯನ್ನು ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದ ಘಟನೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ತಹಶೀಲ್ದಾರ್ ಕಚೇರಿ ಎದುರು ನಡೆದಿದೆ. 4 ದಿನಗಳ ಹಿಂದೆ ಸುನಗ ಅರಣ್ಯ ಪ್ರದೇಶದಲ್ಲಿ ಮೇಯಲು ಹೋದ ಮೇಕೆಯನ್ನು ವಶಕ್ಕೆ ಪಡೆದಿದ್ದರಿಂದ 4 ದಿನದಿಂದ 6 ಮರಿಗಳು ದಡ್ಡಿಯಲ್ಲೇ ಉಳಿದು ಸಂಕಷ್ಟವನ್ನು ಅನುಭವಿಸುತ್ತವೆ. ಅರಣ್ಯ ಇಲಾಖೆ ಕ್ರಮವನ್ನು ಖಂಡಿಸಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕುರಿಗಾಹಿಗಳು ಹಾಗೂ ರೈತ ಸಂಘದ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ಆಗ್ರಹ ಹಾಗೂ ದಂಡ ಹಿಂಪಡೆಯುವಂತೆ ಒತ್ತಾಯ. ಮೇಕೆಯನ್ನು ವಶಕ್ಕೆ ಪಡೆದ ಅಧಿಕಾರಿಯನ್ನು ಕೂಡಲೇ ಅಮಾನತು ಮಾಡುವಂತೆ ಆಗ್ರಹಿಸಿದ್ದಾರೆ. ಅರಣ್ಯಾಧಿಕಾರಿಗಳು ಹಾಗೂ ಕುರಿಗಾಹಿಗಳು ಮತ್ತು ರೈತರ ಮಧ್ಯೆ ವಾಗ್ವಾದ ತೀವ್ರವಾದಾಗ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ವರದಿ ರಾಘು ಕಾಟವಾ, JBM ನ್ಯೂಸ್, ಬಾಗಲಕೋಟೆ. ಇವತ್ತು ತಾಲೂಕು ಆಡಳಿತದ ಮುಂದೆ ನಾವು ಅನಿರ್ದಿಷ್ಟ ಹೋರಾಟವನ್ನು ಮುಂದುವರಿಸಿವಿ. ಅಧಿಕಾರಿಗಳು ಏನು ಮಾಡಕತ್ತಾರ, ಅರಣ್ಯ ಅಧಿಕಾರಿಗಳಂದ್ರೆ ಅವು ಯಾವ ಮರಿ ಕುರಿ ಇರ್ತಾವೋ, ಬಾಡ್ರಿರ್ತಾವೋ, ಅವು ಯಾವ ಇರ್ತಾವೋ ಗೊತ್ತಾಗಿಲ್ಲ ಅವ್ರಿಗೆ. ಅವು ಮರಿ ಕುರಿಗಳನ್ನು ಹಿಡ್ಕೊಂಡು ಹೋಗಿ 4 ದಿನ ಹಿಡ್ಕೊಂಡು ಕೂತಾರ. ಬಿಡ್ರಿಪ್ಪ ಅಂತಂದ್ರೆ ನೀವು ಅಲ್ಲಿ ಬಿಟ್ರಿ ಇಲ್ಲಿ ಬಿಟ್ರಿ ಅಂತೇಳಿ ಅವ್ರಿಗೆ 10,000 ರೂಪಾಯಿ ದಂಡ ಹಾಕೋದು, 8,000 ದಂಡ ಹಾಕೋದು. ಆ ದಂಡಕ್ಕೆ ರಸೀಟಿ ಕೊಡಂಗಿಲ್ಲ, ಏನೂ ಇಲ್ಲಾರ್ದೇ 10,000 8,000 ದಂಡ ಕಟ್ಟಿದ್ರೆ ಬಡವ ಕುರಿಗಾರರು ಕುರಿ ಮೇಲೆ ಹೊಟ್ಟೆ ತುಂಬಿಕೊಳ್ಳುವಂಥ ಜನ ಯಾವ ಥರ ಬದುಕಬೇಕಂತಕ್ಕಂಥ ಬದುಕನ್ನು ದುಸ್ತರವಾಗಿ ಆ ಥರ ನಿರ್ಮಾಣ ಮಾಡಕತ್ತಾರೆ. ದಯಮಾಡಿ ಸರ್ಕಾರ ಎಚ್ಚೆತ್ಕೊಂಡು ಈ ವೈಲ್ಡ್ ಲೈಫ್ ಸೆಂಚುರಿ ಆಗೈತಿ, ನಾವು ಒಳಗೆ ಬಿಡುದಿಲ್ಲ ಅಂತಕ್ಕಂಥ ಮಾತನ್ನು ಅಧಿಕಾರಿಗಳು ಹೇಳ್ತಾರೆ. ವೈಲ್ಡ್ ಲೈಫ್ ಸೆಂಚುರಿ ಮಾಡಬೇಕಾದ್ರೆ ಆ ಸಂಬಂಧಪಟ್ಟ ಎಲ್ಲ ಗುಡ್ಡ ದಂಡಿಗಿರ್ತಕ್ಕಂಥ ಊರುಗಳಿಗೆ ಗ್ರಾಮ ಸಭೆ ಮಾಡಿ ನಾವು ಹಿಂಗೆ ಮಾಡ್ಬೇಕತ್ತೀವಿ, ಇದಕ್ಕೆ ನಿಮ್ಮ ಒಪ್ಪಿಗೆ ಐತೋ ಇಲ್ಲೋ ಗ್ರಾಮ ಟರಾವಣೆ ತಗೊಂಡಿಲ್ಲ. ಏಕಾಏಕಿ ತಮ್ಮ ಕೈಯಾಗ ಅಧಿಕಾರ ಐತೆ ತಿಳ್ಕೊಂಡು ವೈಲ್ಡ್ ಲೈಫ್ ಸೆಂಚುರಿ 2015 ಮಾಡಿದ್ರು. ಮಾಡ್ಯಾರಂತಂದ್ರೆ ಇಲ್ಲಿ ತನಕ ರಿಸ್ಟ್ರಿಕ್ಷನ್ ಭಾಳ ಇದ್ದಿದ್ದಿಲ್ಲ. ಈಗ 2 ವರ್ಷ ಆತು, ಇವ್ರದ ಭಯಂಕರ ಕಿರಿಕಿರಿ ಆಗಿಬಿಡತ್ತೆ ನಮ್ಗೆ ಕುರಿಗಾರರಿಗೆ. ಮತ್ತೆ ಇಲ್ಲಿ ಒಳಗ ಕಟ್ಟಿಗೆ ತರಕ್ ಬಿಡಂಗಿಲ್ಲ, ಒಳಗ ಹೋಗಾಕ್ ಬಿಡಂಗಿಲ್ಲ. ಒಂದ್ ಕಡೆ ಏನ್ ಹೇಳ್ತಾರ, ಸಿರಿಗಂಧ ಕಟ್ಟಿಗೆ ಮೆಸೇಜ್ ಅನ್ನ ಕುರಿಗಾರ ಕೊಡ್ತಾರಂತ ಆರೋಪ ಮಾಡ. ನಮ್ಮ ಒಟ್ಟು ಮುಂಗಡೆ ಒಟ್ಟು ಕರೆಕ್ಟಲ್ಲಿ ಆಡು ಇಟ್ಕೊಳ್ಳೋದು ಐತೆ ಪ್ರಯೋಜನ ಅಲ್ಲ, ನಿಮ್ಗೆ ಆಡು ಇಟ್ಕೊಳ್ಳೋ ಪ್ರಯೋಜನ ಐತೆ. ಇದು 3-4ನೇ ಸಲ ಇದೆ. ನನಕನೇ ಒಂದು 2 ಸಲ ಬಂದಿದೆ. ಇದು 3-4ನೇ ಸಲ ರಿಪೀಟೆಡ್ ಆಗಬಾರ್ದು ಅಂತ ಹೇಳೋದು. ರಿಮಾರ್ಕ್ಸ್ ಮಾಡಿದ್ವಿ. ರಿಮಾರ್ಕ್ಸ್ ಒಂದು ಮಾರ್ಕ್ ಮಾಡ್ಕೊಡಿದ್ವಿ. 300 ಇಂಟರ್ವ್ಯೂ ಒಂದು 10 ಕಿಲೋಮೀಟರ್ ಸಮಸ್ಯೆ. ಒಳಗೆ ಯಾರು ಬರ್ತಾರೆ ಸರ್?